ಈಗ ಅವರು ಮೊದಲಿಂದಲೂ ಅದನ್ನು ಹೇಳ್ಕೊಂಡೇ ಬಂದವ್ರೆ, ಅವ್ರು ಈಗಲೂ ಅದನ್ನೇ ಹೇಳ್ತಾರೆ. ಅವರು ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು. ಆದರೆ ಅವರ ಇದರಲ್ಲಿ ಇಲಾಖೆಗಳು ಏನೇನು ನಡೀತಾ ಇದ್ದಾವೆ ಅದನ್ನು ಗಮನ ಸರಿಪಡಿಸ್ಕೊಳ್ಳೋದು ಸೂಕ್ತ. ಅವರು ಆಮೇಲೆ ನಿಷೇಧ ಮಾಡೋದು ಯಾರೇನು ಮಾಡ್ತದ್ದು ಯಾರೇ ಇದೆಲ್ಲ ಆಮೇಲೆ ನೋಡಿ. ಈಗ ಚೆಲುವರಾಯಸ್ವಾಮಿ ಅವರು ಹೇಳುವಂಥದ್ದು ಸಂಸದರ ಅನುದಾನವನ್ನು ತರುವಂಥ ಕೆಲಸ ಆಗ್ತಾ ಇದೆ. ವಿಶೇಷ ಅನುದಾನ ತರಲಿ ನಾವು ಸಂಸದರ ಅನುದಾನ ನಾನು ತರಬೇಕಾಗಿಲ್ಲ. ವರ್ಷಕ್ಕೆ ಒಂದು ಬಾರಿ 5 ಕೋಟಿ ಕೊಡ್ತಾರೆ ಎಲ್ಲರಿಗೂ, ಎಲ್ಲ ಸಂಸತ್ ಸದಸ್ಯರಿಗೂ ಕೊಡ್ತಾರೆ. ಈಗ ಮಂಡ್ಯ ಜಿಲ್ಲೆಗೆ CSR ಫಂಡ್ನಲ್ಲಿ ಎಷ್ಟು ಹಣ ಈಗಾಗಲೇ ಬಿಡುಗಡೆ ಮಾಡಿಸ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದೀನಿ. ವಿಷಯ ಗೊತ್ತಿದ್ರೆ ಮಾತಾಡಲಿ. ವಿಷಯ ತಿಳಿಸಿದ್ರೆ ಸಂಸದ ಹಣ ತರಕ್ಕೆ ಕುಮಾರಸ್ವಾಮಿನೇ ಬೇಕಾ ಅಂತ ನಿಮಿಷ ಸಂಸತ್ ಸದಸ್ಯರ ಹಣ ನಾನು ಹೇಳ್ತಾನೆ ಇಲ್ಲ. ಓಕೆ, ನಾನು ನನ್ನ ಇಲಾಖೆಯಲ್ಲಿ ದೇಶದಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಭಾಳ ಪರಿಣಾಮಕಾರಿಯಾಗಿ ನನ್ನ ಡ್ಯೂಟಿ ಮಾಡ್ತಾ ಇದ್ದೇನೆ. ಈಗ ಮೊನ್ನೆ ದುಬೈಗೆ ಹೋದೆ. ದುಬೈನಲ್ಲಿ ನಮ್ಮ ಸ್ಟೀಲ್ ಮಿನಿಸ್ಟ್ರಿ ಇರತಕ್ಕಂಥ ಒಂದು ಇಲಾಖೆಯಲ್ಲಿ ಇವತ್ತು ಸ್ಟೀಲ್ ಇಂಡಸ್ಟ್ರಿಯ ಡೆವಲಪ್ಮೆಂಟಿಗೆ ಮತ್ತು ನಮ್ಮ ದೇಶ ಮತ್ತು UAE ನಡುವೆ ಈಗಾಗಲೇ ಹಲವಾರು ಬಾರಿ ಪ್ರಧಾನಮಂತ್ರಿಗಳೇನು ಭೇಟಿ ಮಾಡಿದ್ದಾರೆ. ಇವತ್ತು ಅಲ್ಲಿ 3 ದಿನದ ಪ್ರವಾಸದಲ್ಲಿ ಈಗ ನಮ್ಮ ಒಂದು ಸ್ಟೀಲ್ ಮಿನಿಸ್ಟ್ರಿಯಿಂದ ಅಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅನ್ನೋದಕ್ಕೆ 3 ಕಚೇರಿಗಳನ್ನು ಪ್ರಾರಂಭ ಮಾಡಾಯಿತು. ಅದರ ಜೊತೆಗೆ ಅಲ್ಲಿಯ ರೂರರ್ಸ್ ಏನಿದ್ದಾರೆ 7 ಜನ, ಆ ರೂಲರ್ಸ್ಗಳು ಸಹ ಅಲ್ಲಿ ಏನೇನು ನಮ್ಮಿಂದ ಒಂದು ಸಹಕಾರ ಬೇಕು ಅಂತಕ್ಕಂಥದ್ದು ಎಲ್ಲ ಡೀಟೇಲ್ ಮಾತನಾಡಿದ್ದಾರೆ. ಅಲ್ಲಿ ದುಬೈನಲ್ಲೂ ನನ್ನ ಒಂದು ಪ್ರಾಮಾಣಿಕವಾದ ಪ್ರಯತ್ನಗಳು ಮಾಡಿ ಬಂದೆ. ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು ಕರ್ನಾಟಕದಲ್ಲಿ ಅದು ಇರೋದು ಎಲ್ಲಿದೆ ಅದು ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು? ಮೈಸೂರಿನ ಅರಸರು ಕಟ್ಟಿದಂಥದ್ದು. ಇವತ್ತು ಅದಕ್ಕೆ ಹೆಚ್ಚು ಕಡಿಮೆ ಒಂದು 10 ರಿಂದ 12 ಸಾವಿರ ಕೋಟಿ ಖರ್ಚು ಮಾಡ್ತಾಯಿದ್ದೀನಿ. ಅದು ದುಡ್ಡು ಕೊಡೋದಲ್ವ, ಅದು ಕರ್ನಾಟಕಕ್ಕೆ ಕೊಡೋದಲ್ವ ಅದು. ನಾನು CSR ಫಂಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಸುಮಾರು 70 ಕೋಟಿ ಮೇಲೆ CSR ಫಂಡು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಹಣ ತರ್ತಾ ಇದ್ದೇನೆ. ಅದು MP ಅನುದಾನ ಅಲ್ಲ. ಅದು ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು. ಅವ್ರು ಕರೆಯೋ ಸಭೆಗೆ ನೀವು ಭಾಗಿಯಾಗೋದಿಲ್ಲ, ದಿಶಾ ಸಭೆಯಲ್ಲೂ ನಾನು ಭಾಗಿಯಾಗಲ್ಲ ಅಂತ ಹೇಳಿದ್ರು. ನಿಖಿಲ್ ಕುಮಾರಸ್ವಾಮಿ ಸೇರಿ ನಿಮ್ಮ ನಾಯಕರುಗಳು ಹೇಳ್ತಾ ಇದ್ದಾರೆ. ಅವರವರ ಆಸೆ ಹೇಳ್ತಾರೆ. ಈಗ ಕಾಂಗ್ರೆಸ್ನಲ್ಲಿ ಒಂದು ಆಸೆ ಇಟ್ಕೊಂಡು ಹೇಳಲ್ವಾ, ಅದೇ ಥರ ನಮ್ಮ ಪಕ್ಷದಲ್ಲೂ ನಮ್ಮ ಕೆಲವು ಮುಖಂಡರುಗಳು ಅವರ ಆಸೆನೇ ಹೇಳ್ತಾರೆ. ಕಾಂಗ್ರೆಸ್ ನಿಮ್ ಜಪ ಈಗಲೂ ಮುಂದುವರಿತಾ ಇದೆಯಲ್ಲ ಅಂತ ನೀವು ಸೆಂಟ್ರಲ್ ಅವ್ರಿಗೆ ಇರೋದೇ ಭಯ. ನಂದು ಕಾಂಗ್ರೆಸ್ ನಾಯಕರಿಗೆ ನನ್ನ ಬಗ್ಗೆನೇ ಭಯ ಇರೋದು. ಈಗ ನಾನು BJP ಜೊತೆ ಸಂಬಂಧ ಬೆಳೆಸಿದ್ದೆ, ಅವ್ರಿಗೆ ನಿದ್ದೆಗೆಡಿಸಿದೆ. ಈ ರಾಜ್ಯದಲ್ಲಿ 2.5 ವರ್ಷದ ಆಡಳಿತ ಏನಿದೆ, ಇನ್ನೂ 2.5 ವರ್ಷ ಇರ್ತಾರೆ. ಈ 2.5 ವರ್ಷದಲ್ಲೇ ಜನಗಳ ಭಾವನೆಗಳೇನಿದೆ ಎಲ್ಲರಿಗೂ ಗೊತ್ತಿದೆ.